ಗುರು ಡೆಡಿಕೇಶನ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ತರಾನೇ ಇರ್ಬೇಕು ಗುರು. ಯಾಕಂದ್ರೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಹಾರ್ದಿಕ್ ಪಾಂಡ್ಯ ಅವರು ಪರ್ಮನೆಂಟ್ಲಿ ಬೆಂಗಳೂರು ಶಿಫ್ಟ್ ಆಗಲಿದ್ದಾರೆ ಅಂಡ್ ಹಿ ಹ್ಯಾಸ್ ರೆಂಟೆಡ್ ಎ ಪ್ರಾಪರ್ಟಿ ಕ್ಲೋಸ್ ಟು ದ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೆ ಗುರು. ಬಿಕಾಸ್ ಎವ್ರಿ ಡೇ ಟ್ರೈನಿಂಗ್ಸ್ ಮಿಸ್ ಆಗಬಾರ್ದು ಮತ್ತೆ ಈಚ್ ಅಂಡ್ ಎವ್ರಿ ಡೇಗೆ ಟೀಮ್ ಇಂಡಿಯಾಗೆ ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂಡ್ ರಿಕವರಿ ಬೆಸ್ಟ್ ಆಗಲಿ ಅಂತ ಈ ಎಲ್ಲ ಪ್ಲಾನಿಂಗ್ಸ್ ಮಾಡಿದ್ದಾರಂತೆ ಹಾರ್ದಿಕ್ ಪಾಂಡ್ಯ ಅವರು ಗುರು. ನಿಮಗೆ ಗೊತ್ತಾ ಇವರ ನೆಕ್ಸ್ಟ್ ಗೋಲ್ಸ್ ಏನಂದ್ರೆ 2027 ವರ್ಲ್ಡ್ ಕಪ್ ನ ಗೆಲ್ಲೋದು, 2028 ಒಲಿಂಪಿಕ್ಸ್ ಅಂಡ್ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ 5 to 6 ಇಯರ್ಸ್ ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಲಿದ್ದಾರಂತೆ ಹಾರ್ದಿಕ್ ಪಾಂಡ್ಯ ಅವರು. ಹ್ಯಾಟ್ಸ್ ಆಫ್ ಗುರು. ನೀವೇ ಒನ್ಸ್ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಈವನ್ ಆಫ್ಟರ್ ಬ್ಯಾಕ್ ಟು ಬ್ಯಾಕ್ ಇಂಜುರೀಸ್ ಆಯ್ತು ಅವರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೋಲ್ಸ್ ನ ಫೇಸ್ ಮಾಡಿದ್ರು, ಬಟ್ ಆದ್ರೂ ಈ ವ್ಯಕ್ತಿ ಗಿವ್ ಅಪ್ ಮಾಡಿಲ್ಲ ಗುರು. ಅದೇ ಹೇಳ್ತಾರಲ್ಲ, ಚಾಂಪಿಯನ್ಸ್ ಯಾವಾಗ್ಲೂ ಟ್ಯಾಲೆಂಟ್ ಇಂದ ಆಗಲ್ಲ ಗುರು, ಅವರ ಡೈಲಿ ಹ್ಯಾಬಿಟ್ಸ್ ಅಂಡ್ ಆಕ್ಷನ್ಸ್ ಇಂದ ಸಕ್ಸಸ್ ಆಗ್ತಾರೆ ಅಂತ. ಇದಕ್ಕೆ ಉದಾಹರಣೆನೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರೇ ಗುರು. ಸೊ ಫೈನಲಿ ಸ್ನೇಹಿತರೆ, ನಿಮಗೆ ಕುಂಫು ಪಾಂಡ್ಯ ಅವರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತೆ ಫಾಲೋ ಮಾಡಿ, ನೀವೇನಾದ್ರೂ ಹಾರ್ದಿಕ್ ಪಾಂಡ್ಯ ಫ್ಯಾನ್ ಆಗಿದ್ರೆ.